ನಾನು ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಉಷಾ ಮೋಹನ್ ಮೇಡಮ್ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಮಾತಾಡ್ತೀನಿ ಅವ್ರನ್ನ. ಉಷಾ ಮೋಹನ್ ಮೇಡಮ್, ನಾನು ಈ ಒಂದು ಹೋರಾಟ ಅಂತ ಬಂದಾಗ ಅಭಿಜಿತ್ ದೀಪಿಕೆ ಮಾಡಿಬಿಟ್ಟಿದ್ದಾರೆ. ವಿದೇಶಿ ಶಕ್ತಿಗಳು ಹರಿದು ಬಂದಿವೆ ಇದರ ಹಿಂದೆ, ಇಲ್ಲಿ ನಮ್ಮ ಇಡೀ ಭಾರತವನ್ನು ಅಲುಗಾಡಿಸೋಕ್ಕಿಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬಹಳಷ್ಟು ಫಾಲೋವರ್ಸ್ ಬಂದುಬಿಟ್ಟಿದ್ದಾರೆ. ಈ ಥರದೊಂದು ನರೇಷನ್ನು. ಇದಾದ ಮೇಲೆ ನಾವು ಚೆಕ್ ಮಾಡಿಕೊಂಡಾಗ ಹಿಂದೂ ಧರ್ಮದ ವಿರುದ್ಧದ ಹೇಳಿಕೆ ಇಲ್ಲಿ ಕೇಳಿ ಬಂದಿದೆ. ಇವರು ಧರ್ಮದ ವಿರೋಧಿಗಳಿದ್ದಾರೆ, ಈ ಥರದ್ದೊಂದು ಹೇಳಿಕೆ. ಮೇಡಮ್, ಅತ್ಯಂತ ಅಸಹ್ಯ ಮತ್ತು ನನ್ನ ಹೊಲಸು ಅಂತ ಕರೆಯೋದೇನಿದೆ ಅಂತ ಹೇಳಿದ್ರೆ ಇಡೀ ವಿಚಾರದಲ್ಲಿ ಈ ನರೇಷನ್ಗಳು ಮೇಡಮ್, ಒಂದು ಹೆಡ್ಲೈನ್ ಕೊಟ್ಟುಬಿಡ್ತಾರೆ, ಹಿಂದೂ ಧರ್ಮದ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರಂತೆ ಈ CJP ಅವರು. ಅಂದರೆ ನಮ್ಮ ಮಕ್ಕಳು, ನಮ್ಮ ಸಂಬಂಧಿಕರ ಮಕ್ಕಳು, ನಮ್ಮ ಪರಿಚಯದವ್ರ ಮಕ್ಕಳು ಯಾರೋ ಒಬ್ರು ಎಕ್ಸಾಮ್ ಬರೀತಾರೆ ಮೇಡಮ್, ಆ ಮಕ್ಕಳು ಹೆಣ ಆಗ್ತಿರ್ತಾವಲ್ಲಿ ಬರೆದವರು, ಕ್ವೆಶನ್ ಪೇಪರ್ ಲೀಕ್ ಮಾಡ್ತಾ ಇರ್ತಾರೆ. ಇದಕ್ಕೂ ಧರ್ಮಕ್ಕೂ ಯಾವುದೋ ಫಂಡಿಂಗ್ ಅಂತೆ, ಯಾರೋ ಶಕ್ತಿಗಳಂತೆ. ಮೇಡಮ್, ನೀಟ್ ಎಕ್ಸಾಮ್ ಮಾಡಿರೋದು ಇವರು, ಕ್ವೆಶನ್ ಪೇಪರ್ ಲೀಕ್ ಆಗಿರೋದು ಇಲ್ಲಿ, ಪ್ರತಿಭಟನೆ ಮಾಡ್ತಿರೋದು ಯಾರಿಗೆ ಆ ಬೆಂಕಿ ಹೊತ್ಕೊಂಡಿದೆಯಲ್ಲ ಹೊಟ್ಟೆಯಲ್ಲಿ, ಮಕ್ಕಳು ಸತ್ತೋದಂಥ ಬೆಂಕಿ, ಪರಿಶ್ರಮದ ಬೆಂಕಿ, ಹಣ ಕಳ್ಕೊಂಡಂಥ ಬೆಂಕಿ, ಶ್ರಮದ ಬೆಂಕಿ, ಹಲವಾರು ತಿಂಗಳಿಂದ ಓದಿರ್ತಾರೆ. ಆ ಬೆಂಕಿ, ಅದೇ ಹೇಳ್ತಾರಲ್ಲ ಮೇಡಮ್, ಬಡವ ತಿರುಗಿ ಬಿದ್ದರೆ ಒಡಬ ಅಂತ. ಒಡಬ ಅಂದರೆ ಬೆಂಕಿ ಅಂತ. ಸೊ ಆ ಥರ ಪ್ರತಿಭಟನೆ ಮಾಡಿದ್ರೆ ಇಲ್ಲಿ ಹೇಗೆ ಧರ್ಮ ಹುಡ್ಕೋಣ, ಎಲ್ಲಿ ಜಾತಿ ಹುಡ್ಕೋಣ, ಹಿಂದೂ ಅಂತ ಕರೆಯೋಣವಾ, ಇದನ್ನು ಮುಸ್ಲಿಂ ಅಂತ ಕರೆಯೋಣವಾ, ಇದ್ರ ವಿದೇಶಿ ಶಕ್ತಿ ಅಂತ ಕರೆದು ಬಿಡೋಣವಾ, ಭಾರತ ವಿರೋಧಿ ಶಕ್ತಿ ಅಂತ ಕರೆದು ಬಿಡೋಣವಾ, ಅಥವಾ ಯಾರ್ದು ಆ್ಯಂಟಿ ಡ್ಯಾಶ್ ಇದನ್ನು ಕರೆಯೋಣವಾ? ಈ ನರೇಷನ್ ಕೊಟ್ಕೊಂಡು ಕೂತಿದಾರಲ್ಲ ಮೇಡಮ್, ಏನು ಹೇಳಕ್ಕೆ ಬಯಸ್ತೀರ ಅವ್ರಿಗೆ ನೀವು ಅಂತ? ಮೊದಲನೇ ವಿಚಾರ, ಕೇಂದ್ರ ಸರ್ಕಾರದ ವಿರುದ್ಧ ಯಾರೇ ತಿರುಗಿ ಬಿದ್ರು ಕೂಡ ಇವ್ರ ಕಣ್ಣಿಗೆ ಆಂಟಿ ನ್ಯಾಷನಲಿಸ್ಟ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅದು ಅದೇನೋ ಹೇಳ್ತಾರಲ್ಲ, ಎಲ್ ನೋಡಿದ್ರು ಇದು ಯೆಲ್ಲೋ ಕಲರ್ ಕಾಣಿದ್ರೆ ಕಾಮಲೆ ಇದ್ದಂಗ, ಹಂಗೆ. ಆದ್ರೆ ಇವ್ರಿಗೂ ಮೇಡಮ್, ಇವ್ರಿಗೂ ಹಾಗಾದ್ರೆ ವಿದ್ಯಾರ್ಥಿ ವಿರೋಧಿ, ನೀಟ್ ಪರೀಕ್ಷಾರ್ಥಿಗಳ ವಿರೋಧಿ, ಶಿಕ್ಷಣ ವ್ಯವಸ್ಥೆ ವಿರೋಧಿ, ಪೋಷಕರ ವಿರೋಧಿ, ಮಕ್ಕಳ ವಿರೋಧಿ, ಎಜುಕೇಶನ್ ವಿರೋಧಿ, ಭಾರತ ವಿರೋಧಿ ಅಂತ ಕರಿಬಾರ್ದ ಇವ್ರಿಗೆ? ಇವತ್ತು ಕಂಪ್ಲೀಟ್ ಆಗಿ ಇವರು ಎಲ್ಲ ಜನಸಾಮಾನ್ಯರ ವಿರುದ್ಧವಾಗಿ ಇವತ್ತು ಇವ್ರು ಕೆಲಸ ಮಾಡ್ತಿರೋದು. ಕೇವಲ ಒಂದಲ್ಲ, ಇವರ ಪ್ರತಿ ಒಂದು ಇಲಾಖೆಯಲ್ಲಿ ಇವತ್ತು ಈ ರೀತಿ ಅನಾಹುತಗಳು ಕಾಣ್ತಾ ಇದಾವೆ. ಅದ್ರಲ್ಲೂ ಇವತ್ತು ನೀತಿನ ವಿರುದ್ಧ ಏನ್ ಧ್ವನಿ ಎತ್ತುತ್ತೆ, ಅವ್ರು ಏನ್ ಕೇಳ್ತಿದ್ದಾರೆ ಸರ್? ಅಕೌಂಟಬಿಲಿಟಿ. ಇಲ್ಲಿ ಯಾವ್ದು ಹಿಂದೂ, ಮುಸ್ಲಿಂ ಅಥವಾ ಇತರ ಧರ್ಮಗಳು ಬರೋದಿಲ್ಲ. ಅಲ್ಲಿ ಸತ್ತಿರೋರ್ ಪೈಕಿ ನಮ್ ಹಿಂದೂ ಮಕ್ಕಳು ಇಲ್ವಾ ಸರ್? ಹಾಗಾದ್ರೆ ಬರೀ ಬೇರೆ ಎಕ್ಸಾಮ್ ಬರ್ದವರಲ್ಲಿ ಎಷ್ಟು ಜನ ಹಿಂದೂಗಳಿದ್ದಾರೆ, ಸತ್ತೋದವರಲ್ಲಿ ಎಷ್ಟು ಜನ ಹಿಂದೂಗಳಿದ್ದಾರೆ, ಅವ್ರ ಪೋಷಕರು ಹಿಂದೂ ಇಲ್ವಾ, ಅವ್ರ ರಾಮನಿಗೆ ತಿಲಕ ಇಟ್ಟಿಲ್ವಾ, ಅವ್ರ ದೇವಸ್ಥಾನಗಳಿಗೆ ಹೋಗಿಲ್ವಾ ಅಂತ? ಅಲ್ಲ, ಈಗ ನಮ್ಮ ಮಕ್ಕಳು ಎಕ್ಸಾಮ್ ಬರೆದ್ರು ಅವ್ರು ಡಾಕ್ಟರ್ಗಳಾಗ್ತಿದ್ದಾರೆ ಅಂತ ಅಂದ್ಮೇಲೆ ಅದು ಹಿಂದೂ ಆದ್ರೇನು, ಮುಸ್ಲಿಂ ಆದ್ರೇನು, ಇತರ ಜಾತಿಗಳಾದ್ರೇನು, ಅವ್ರು ನಮ್ಮ ಭಾರತೀಯರಲ್ಲ ಸರ್? ಅವ್ರ ಮಕ್ಕಳಲ್ವಾ ಸರ್? ನಮ್ಮ ಮಕ್ಕಳಲ್ವಾ? ಅವ್ರಿವತ್ತು ಅಲ್ಲಿ ಸಾವಿಗಿಡದಾರೆ. ಈ ಧರ್ಮ ಈ ಒಂದು ಸಾವಿನಲ್ಲೂ ನಾವು ಧರ್ಮ ಹುಡುಕ್ತಾ ಇದೀವಿ ಅಂದ್ರೆ ಎಂತ ಸರ್ಕಾರಗಳು? ನಿಮ್ಮ ರಾಮನ ದೇವಾಲಯದಲ್ಲಿ ನೀವು ರಾಜಕೀಯ ಮಾಡಿ ಹುಂಡಿ ಕಳ್ತನ ಮಾಡಿದಾಗ ನಿಮಗೆ ಬರದಂತ ಧರ್ಮ ಈಗ ಮಕ್ಕಳ ವಿಚಾರದಲ್ಲಿ ಬಂದಿದ್ಯಾ? ಎಷ್ಟು ಬೇಸರ ಆಗುತ್ತೆ. ಇವತ್ತು ಮಕ್ಕಳ ಒಂದು ಹೋರಾಟಕ್ಕೆ ನೀವು ಧರ್ಮವನ್ನ ಹಿಡಿದು ಅದಕ್ಕೆ ಒಂದು ಬಣ್ಣ ಬಳಿತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮಂತಹ ನಾಚಿಕೆ ಕೇಳು ಸರ್ಕಾರ ಇನ್ನೊಂದಿಲ್ಲ ಅನ್ನೋದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದೀಗ ಶ್ರೀನಿವಾಸ್ ಸರ್ ನಮ್ಮ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ಮುಖಂಡರಿದ್ದಾರೆ ಅವರು. ಶ್ರೀನಿವಾಸ್ ಅವರು